ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತುಂಬಾ ಟೇಸ್ಟಿಯಾಗಿರೋ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತಿದ್ದೀನಿ. ಒಂದು ಮುಕ್ಕಾಲು ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ. ಪಾಕ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೊಂದು ಮುಕ್ಕಾಲು ಲೋಟ ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕಡಲೆ ಹಸಿಟ್ಟು ಒಂದು ಅರ್ಧ ಕಪ್ ತೊಗೊಂಡು 1-2 ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಇದಕ್ಕೆ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಗಂಟೆ ಇರಬಾರ್ದು. ನೀಟಾಗಿ ಮಿಕ್ಸ್ ಮಾಡಿ ಆಗಿದೆ. ಈಗ ಪಾಕ ರೆಡಿಯಾಗಿದೆ, ಬೆಲ್ಲ ಪಾಕ. ಈಗ ಮಿಕ್ಸ್ ಮಾಡಿರೋ ಇದನ್ನು ಆ ಬೆಲ್ಲದ ಪಾಕಕ್ಕೆ ಹಾಕಿ ಚೆನ್ನಾಗಿ ಕೆದಕ್ಕೋಬೇಕು. ಗಂಟು ಬರ್ದಂಗೆ ತಿರುಗಿಸ್ತಾನೇ ಇರಬೇಕು. ತಿರುಗಿಸ್ಲಿಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ಚೆನ್ನಾಗಿ ತಳ ಹಿಡಿಯೋಕ್ಕೆ ಬಿಡಬಾರ್ದು. ನೋಡಿ, ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು. ಒಂದು ಹದಕ್ಕೆ ಬಂದ ಮೇಲೆ ಆಫ್ ಮಾಡಬೇಕು. ನೋಡಿ, ಈಗ ಅದಕ್ಕೆ ಬಂದಿದೆ ನೋಡಿ, ನೀಟಾಗಿ ಇವಾಗ ಹದಕ್ಕೆ ಬಂದಾಗಿದೆ. ಈಗ ಅದಕ್ಕೆ ಏಲಕ್ಕಿ ಪುಡಿ ಕುಟ್ಟಿರೋದನ್ನು ಹಾಕಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ 1-2 ಟೇಬಲ್ ಸ್ಪೂನಷ್ಟು. ಈಗ ಮೈಸೂರು ಪಾಕ್ ರೆಡಿಯಾಗಿದೆ. ಇದನ್ನು ಆರೋದಕ್ಕೆ ಬಿಡೋಣ. ಇದಕ್ಕೆ ಒಂದು ತಟ್ಟೆಗೆ ನಾನು ತುಪ್ಪ ಬಳ್ಕೊಂಡು ಈಗ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ನೀಟಾಗಿ ಅದನ್ನು ಶೇಪ್ ಕೊಡೋದಕ್ಕೆ ಬಿಟ್ಬಿಡೋಣ. ಅರ್ಧ ಗಂಟೆ ಆದಮೇಲೆ ತೆಗೆದು ನೋಡಿದ್ರೆ ನಮ್ಮ ಮೈಸೂರು ಪಾಕ್ ರೆಡಿಯಾಗಿರುತ್ತೆ. ನೀಟಾಗಿ ಯಾವ ಶೇಪಲ್ಲಿ ಬೇಕೋ ಕಟ್ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿತ್ತು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.